ಮಲ್ಲಿಗೆ ಹೂವಿನ ಮೇಲೆ ಮಲಗ್ದಂಗೈತೆ ಮಲ್ಲಿಗೆ ಹೂವ. ಆ ಮಲ್ಲಿಗೆ ಹೂವ ಆ ಗಮ್ಮಂತೈತೆ ಗಂಡ್ಮಲ್ಗೆ. ವಾಸನೆ ಸ್ಮೆಲ್ ಬರ್ತೈತೆ ಸ್ಮೆಲ್ಲು. ಆ ದುಂಡು ಮಲ್ಲಿಗೆ ಮಲ್ಲಿಗೆ ಹೂವದ ಸ್ಮೆಲ್ಲು. ಈಗ ಮಲ್ಲಿಗೆ ಹೂವಿನ ಸೀಸನ್ ಅಲ್ಲ, ಅದಕ್ಕೆ ಮಲ್ಲಿಗೆ ಹೂವಿನ ವಾಸನೆ ಬರ್ತೈತೆ ವಾಸನೆ. ಓ, ಅಲ್ಲಿ ಮಲ್ಗ ಇರಂಗ ಇದ್ದಾನೆ ನಮ್ಮ ಶರತ್ತು. ಇವನು ಯಾಕಪ್ಪ ಇಲ್ಲಿ ಮನಿಕೊಂಡ? ಅಯ್ಯೋ, ಅವಾಗಿಂದ ಹುಡ್ಕಾಡ್ ಸಾಕಾಯ್ತು ಯಪ್ಪ. ಇಲ್ಲಿ ನೋಡಿದ್ರೆ ಕೊಚ್ಚೆ ವಾಸನೆ. ಥೋ, ಅವನೇ ಆಗ್ಯವನಪ್ಪ. ಅವನೇನೆ. ಥೋ, ಕುಡ್ದು ಬಂದು ಚರಂಡಿ ಮಗ್ಲ ಮನಿಕೊಂಡ ಅವನೇನೋ. ಎಲ್ಲ ನೋಡ್ಕೊಂಡು ಓಡಾಡ್ತಾರೆ. ಥೋ, ನಮ್ಮ ಮರ್ಯಾದೆ ಹೋದಂಗಾಗುತ್ತಪ್ಪ. ನೋಡೋಕ್ಕಾಗ್ತಿಲ್ಲ ನನ್ನ ಕಣ್ಣಿಂದ ಅಂತೂ. ಅದನ್ನು ನೋಡಿ ಕುಡ್ದು ಬಂದು ಹೆಂಗೆ ಮನಿಕೊಂಡಿರೋದ. ಥೋ, ನನಗಂತೂ ನೋಡಿ ಬೈವದಂಗೆ ಆಗ್ತೈತೆ. ಹೋಗತ್ತಾಯಪ್ಪ ಅಂತ ಇವಾಗ ನಾನು ಬಯಸ್ಕೋಬೇಕು. ಇವನು ತಲೆ ಕೆಡಿಸ್ಕೊಬೇಡ ಕಣಪ್ಪ ಅಂತ ಯೋಟ್ ಹೇಳ್ದಂಗೆಲ್ಲ ತಲೆ ಕೆಡಿಸಿ ಅಂತಾನಲ್ಲ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ಹೋಗತ್ತ ನನಗಂತೂ. ಶೆಂಟು ವಾಸನೆ ಘಮ್ ಅಂತೈತೆ. ನಾನಿಲ್ಲೋ ಹಾಸಿಗೆ ಮೇಲೆ ಮಲಿಕೊಂಡಿದ್ದೀನಿ, ಮಲ್ಲಿಗೆ ಹೂವು ಹಾಕ್ಕೊಂಡು ಅಂತ ಅನ್ನಿಸ್ತೈತೆ. ಹಾಸಿಗೆ ಮೇಲೆ ಸ್ಮೂತಾಗೈತೆ. ಸ್ಮೂತಾಗೈತಂತೆ ಮಲ್ಲಿಗೆ ಹೂವಿನ ಮೇಲೆ ಮನ್ಗೆ ಹಾಸಿಗೆ ಮೇಲೆ. ವಾಸನೆ ಬತ್ತಾಯ್ತಂತೆ, ಗಮ್ ಅಂತ ಆಯ್ತಂತೆ. ಎದಳು ಒಂದು ಪಚ್ಚೆ ತಕ್ಕ ಮನಿಕೊಂಡು ಮಣ್ಣು ಮಲ್ಲೆ ಹೂವು ವಾಸನೆ, ದುಂಡು ಮಲ್ಲಿಗೆ ವಾಸನೆ ಅಂತ ಮಾತಾಡ್ತಾ ಇದ್ದಾನೆ. ಎದಳು ಮ್ಯಾಕೆ. ಯಾರು ಹೂವಾರ್ಯೋ? ಇಲ್ಲಿಗೆ ಯಾಕೆ ಬಂದ್ರಿ ನೀವು? ಎದ್ದಳೋ, ಎಲ್ಲಿ ಮನಿಕೊಂಡಿದ್ಯಾ? ಅಲ್ಲಿ ನೋಡಲ್ಲಿ ಚರಂಡಿ ತಕ್ಕ ಬಂದು ಹಿಂಗೆ ಬಿದ್ಕೊಂಡಿದ್ಯಲ್ಲ. ಚರಂಡಿ ತಕ್ಕ ಬಂದು ಬಿದ್ಕೊಂಡು ಮಲ್ಲಿಗೆ ಹೂವಿನ ವಾಸನೆ ಗಮ್ ಅಂತ ಐತೆ. ಹಾಸಿಗೆ ಮೇಲೆ ಮಲ್ಲಿಗೆ ಹೂವು ಆಡ್ಕೊಂಡು ಮನಿಕೊಂಡಿದ್ದೀನಿ ಅಂತ ಮಾತಾಡ್ತಿಯಲ್ಲ. ನೀನು ನಿಟ್ಟೈತೆ ನಮ್ಮ ಮೈ ಮೇಲೆ ಇಷ್ಟೊಂದು ಕುಡ್ದು ಬಂದಿದ್ಯಲ್ಲ. ಇಲ್ಲಿ ಕೊಚ್ಚ ಮಗ್ಳಿಗೆ ಬಂದು ಮನಿಕೊಂಡು ಯಪ್ಪ ವಾಸನೆ ಅಂದ್ರೆ ವಾಸನೆ ಬಡಿತೈತೆ. ಇಂಥ ತಕ್ಕ ಬಂದು ಮನಿಕೊಂಡಿದ್ಯಲ್ಲೋ. ನಿನ್ಗೇನು ಒಂದ್ಸಲ್ವೇ ಎದ್ದು ಬಾರೋ. ನಾನು ಯಾಕೆ ಬೈಸ್ತೀಯ ನೀನು? ನಿನ್ನ ನಿಚ್ಕಾಗಿ ನಾನು ಬೈಸ್ಕೋಬೇಕಾಗುತ್ತೆ. ಇಲ್ಲೇ ಇದ್ದಾನೆ ನಮ್ಮ ಅಣ್ಣಯ್ಯ. ಒಮ್ಮೆ ಹೋದ್ರೆ ಸರಿ, ನಾನು ತಲೆ ಕೆಡಿಸ್ಬೇಡ, ತಲೆ ಕೆಡಿಸ್ಬೇಡ. ತನ್ವಿ ನನಗೆ ಮೋಸ ಮಾಡ್ಯವಳೆ. ಅವಳು ಉದ್ಧಾರ ಆಗಲ್ಲ. ನನ್ನ ಕಣ್ಣಿಗೆ ಹಾಳಾಗಿ ಹೋಗ್ತಾಳೆ. ನಿನ್ನ ನೋಡ್ತಾಳೆ ಅವಳು. ಎದ್ದಾಳೋ, ಅವಳೇನು ಸೀಮೆಗಿಲ್ಲ ತನ್ವಿ ಆಗ್ಯವಳಲ್ಲೋ. ತನ್ವಿ ಅಂತ ತನ್ವಿ ಬಗ್ಗೆ ತಲೆ ಕೆಡಿಸ್ಕೊಂಡು. ಅಲ್ಲ ಕಣಮ್ಮ, ಇಲ್ಲಿ ಬಂದು ಚರಂಡಕ್ಕೆ ಮನಿಕೊಂಡಿರಾನು ಮಲ್ಲಿಗೆ ಹೂವಿನ ಮೇಲೆ ಮನಿಕೊಂಡೀನಿ ಗಮ್ಮ ಅಂತೈತೆ ಅಂತ ಮಾತಾಡ್ಕೊಂತಾನೆ. ಅಷ್ಟೊಂದು ಇಟ್ಟಿಲ್ಲ ಹಂಗೆ ಕುಡ್ದು ಬಂದವನಿ. ಚರಂಡಿ ಗಬ್ಬು ವಾಸನೆ ಬಡಿತಿದ್ರೆ ಗಮ್ಮ ಅಂತೈತೆ ಅಂತಾನೆ. ಅಲ್ಲಿ ಇವನಿಗೇನು ಅನ್ಸಲ್ವಿ? ಎದ್ದೇಳು. ಅಯ್ಯೋ, ಯಾಕೆ ಹಿಂಗೆ ಇಷ್ಟೊಂದು ಕುಡ್ದು ಬಂದಿದ್ಯಾ? ಅಲ್ಲ ಅಪ್ಪ ನೋಡಿದ್ರೆ ಅಮ್ಮನ ಮೇಲೆ ಸಿಟ್ಟು ಆಗ್ತೈತೆ. ನಮ್ಮಮ್ಮಯ್ಯ ಮಾಡಕ್ ಬದುಕಿಲ್ದಲೆ ಅವನ್ನ ಬೇರೆ ಕರ್ಕೊಂಬಂದ್ಲು ಅಂತೇಳಿ ಸಿಟ್ಟು ಆಗ್ತೈತೆ. ಅಪ್ಪಯ್ಯ ಎಲ್ಗೋ ಹೋಯ್ತು ಕಣಮ್ಮ. ನೋಡ ಅಕ್ಕ ಇಂತಾಗೆ ಅದು ಯಾವ ಹುಡುಗ ಏನು ಎತ್ತ ಅಂತೇಳಿ ತಿಳ್ಕೊಂಡು ಅಲ್ಲೆಲ್ಲ ಹೋಗೈತೆ. ಅತ್ತೇನೂ ಇಲ್ಲ ಮತ್ತೇನು ಎತ್ತ ಹೋಗೈತೆ. ಅವಳು ಕುಕ್ಕಂಡವಳೆ ಕಣಮ್ಮ. ಬಾರಮ್ಮ ಕರ್ಕೊಂಡು ಹೋಗೋಣ. ಎಲ್ಗೋ ಅದ್ಲು ಕರಿಯಮ್ಮ ಇರ್ಲಿಲ್ವೇ? ಇಲ್ಲ, ಅತ್ತೇನು ಎತ್ತ ಹೋಗಿತ್ತ, ಅವತ್ತೇನು ಇರ್ಲಿಲ್ಲ, ಯಾರು ಇರ್ಲಿಲ್ಲ. ಬಾ ಕರ್ಕೊಂಡು ಹೋಗೋಣ. ಎದ್ದಾಳು ಅಣ್ಣ, ಎದ್ದಾಳು. ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದ. ಹೋಗ ಸುಮ್ಮನೆ. ನೋಡಪ್ಪ ಬಾಯ ಕ್ಯಾತ ಹಾಕ್ಕೊಂಡು ಒಟ್ಟು ಹೋಗ್ದೋಗ್ದೋಗ್ದೋಗ್ದು ಉಗುಳದ ಇವನು. ಅಯ್ಯಪ್ಪ ಅವನ ಬಟ್ಟೆ ನೋಡು, ಅವನು ಹೆಂಗಾಗಿ ನಾವು ನೀರ ಉಟ್ಟು ನೋಡು. ಆ ಕಟಿಂಗ್ ಎಲ್ಲ ಬೆಳೆದೈತೆ, ಕಟಿಂಗ್ ಮಾಡಿಸ್ಕೊಂಡಿಲ್ಲ ಏನಿಲ್ಲ. ಅವ್ನು ನೀರಾದ್ ನೋಡು ಅವನು. ಎದ್ದಾಳಲೇ ಪಾಪ. ಎಲ್ಲ ಊರಾಗೆಲ್ಲ ನೋಡಿ ನಮ್ಮನ್ನ ಆಡ್ಕೊಂಬ ಕಣೋ. ಇವತ್ತು ಅವ್ರ ಎದುರಿಗೆ ಓಡ್ಸಾದ್ರೆ ಆಗ್ತೀವೋ ನೋಡು. ಆಚೆಲ್ಲ ವೆಲ್ಡ್ ಹುಡುಗರು ಅವ್ರು ಯಾತ್ಕನ ಇಂಥವು ಕ್ಯಾತ್ಕನ ಹೋಗಿ ಖರ್ಚು ಮಾಡ್ಕೊಂಡು ದುಡ್ಡು ಪಡ್ಡು ಇದು ಮಾಡ್ತಾರೇನೋ ನೋಡ. ನೀನು ಇರೋದೆಲ್ಲ ದುಡ್ಡೆಲ್ಲ ಕುಡ್ದು ಕಳಿಯಕ್ಕೆ ನಿಂತ್ಕೊಂಡಿದ್ಯಲ್ಲೋ. ಕುಡಿಯೋದು ಯಾಕೆ ಕಲ್ತ್ಕೊಂಡು ಎದ್ದಾಳು. ನಾನು ಯೋಟ್ ಹೇಳಿದ್ದೀನಿ ಮನೆ ಎಲ್ಲ ಕುತ್ಕೊಂಡು ಬೇಡ ಪಾಪ ಇಂಥವೆಲ್ಲ ಮಾಡಬೇಡ ಕಣಪ್ಪ, ನಮಗೆ ಮರ್ಯಾದಿರಲ್ಲ. ಇವಾಗ ಆಸೆಯಲ್ಲಿ ನಿಮ್ಮ ದಡಮ್ಮ ಎಲ್ಲ ಆಡಿಕೆ ಅಂತಾರೆ ಅಂತ ಹೇಳಿದ್ದೀನಿ. ಎದ್ದಾಳಮ್ಮ ಯಾಕೆ? ಇನ್ನು ಯಾರು ನನಗೆ ಗೊತ್ತಿಲ್ಲ, ನೀನು ಹೇಳ್ಬೇಡ. ನಮ್ಮ ಅಮ್ಮ ಅಲ್ಲ ನೀನು. ನಮ್ಮ ಅಮ್ಮ ಬ್ಯಾರೆ. ನಮ್ಮ ಅಮ್ಮ ಅಲ್ಲ ನೀನು ಹೇಳ್ಬೇಡ. ನೋಡಿ ಹೆಂಗೆ ಅಂತಾನೆ. ಕರ್ಕೊಂಬಂದು ಸಾಕಿದ್ಕೊ ನಿಮ್ಮಮ್ಮ ಎಲ್ಲ ಅಂತಾನೆ. ನಮ್ಮಮ್ಮ ಎಲ್ಲ ನೀನು ಅಂತಾನಲ್ಲ ನೋಡು. ಕರ್ಕೊಂಬಂದು ಸಾಕಿದ್ ಸರಿಯಾಗಿ ಮಾಡ್ದ ನಮಗೆ ಮರ್ಯಾದೆನೆ. ಇವಾಗ ಅದಕ್ಕೆ ಯಾವಾಗ ಅಯ್ಯಪ್ಪ ಅಂತ ನಾನು ಉಗುಳಿಸ್ಕೋಬೇಕು. ಎದ್ದಾಳು. ಏನೋ ನಾವು ಗಂಡು ಮಕ್ಳಿಲ್ಲ ಅಂತ ಕರ್ಕೊಂಬಂದ್ವಪ್ಪ. ಹಿಂಗೆ ಕುಡ್ದು ಬಿದ್ಕಂಬ್ತಿ ಅಂಬೋದಾಗಿದ್ರೆ ನಾವು ಕರ್ಕೊಂಬತ್ತಿರ್ಲಿಲ್ಲ. ಏನೋ ಗಂಡು ಮಕ್ಳು ಇಲ್ವಲ್ಲ ಬಿಡತ್ತ, ಏನೋ ಇಬ್ರು ಬರೀ ಹೆಣ್ಮಕ್ಳು, ನಮ್ಗೆ ಒಬ್ಬ ಆಗಿದ್ದಂಗೆ ಆಗುತ್ತೆ ಅಂತೇಳಿ ಏನೋ ಕರ್ಕೊಂಬಂದಿದ್ಕೆ ನೋಡಿ ಇವತ್ತು ನಮಗೆ ಕುಡ್ದಿರೋದನ್ನ ಎತ್ಕೊಂಡು ಹೋಗೋಂಥ ಪರಿಸ್ಥಿತಿ ಬಂತು. ಎದ್ದಾಳ ಮ್ಯಾಕೆ ಇವತ್ತು. ಎದ್ದಾಳ ಅಂದ್ರೆ ಎದ್ದಾಳಂಗೆ ಇಲ್ಲ. ಇವನೇನು ಇಂಥ ಮಂಡಿ ಆಗ್ಯವನಿ. ಎದ್ದಾಳಲ್ಲ ಪಾಪ. ಎದ್ದಾಳ ಶರತ್ತು.
ನಡಿ ಹೋಗೋಣ ಅಂತಕ್ಕೆ ಹೋಗೋಣ. ಎದ್ದಾಳಲ್ಲ ಎದ್ದ ಫಸ್ಟು ನೀರು ಐತಿ ಒಂದಿಸ್ ಕರ್ಕೊಂಡೋಗಿ ಒಂದು ಬಿಂಗ್ಯಾಗ ನೀರು ತಗೊಂಬಂದು ದುಳು ಒಯ್ದು ಒಳಗೆ ಬಿಡ್ಕೋಬೇಕು ಕಣಮ್ಮ. ಓಟ್ ಐಸಿಸಿ ಹಂಗೆ ಮನೆ ಕೇಳ ನೋಡಿ ಕಸ್ ಮಾಡ ಇಲ್ಲ ಅಂತೂ ಥೂ ಗೊಬ್ಬು ಕರ್ಕೊಂಡೋಗ್ರಮ್ಮ ಕವನ. ಅವಾಗಿಂದ ಹುಡುಗ ಅಲ್ಲೇ ಮನೆ ಕೇಳೈತೆ ನಾನು ಪಾಪ ಬಾರೋ ಅಂತಂದ್ರೆ ನನ್ನೇ ಬೈತಾನಲ್ಲಮ್ಮ. ಯಾರು ಹೇಳೋದು ನನಗೆ? ಯಾರು ಹೇಳ್ಕೊಡ್ದು ನನಗೆ? ಗೆಟ್ ಔಟ್. ಎದಳವು ಏನೋ ಹೇಳ್ತಾರೆ ಅದಕ್ಕೆ ಗೆಟ್ ಔಟ್ ಅಂತೀಯ. ಅಲ್ಲ ನೋಡಮ್ಮ ಯಾಕಮ್ಮ ಹಿಂಗಾದ ನಮ್ಮ ಅಣ್ಣ. ಯಪ್ಪ ನಮ್ಮ ಅಣ್ಣ ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಾಯಿದ್ದೀವಿ. ನಮ್ಮ ಅಣ್ಣಯ್ಯನ ಅಂತ ಅನ್ನಿಸ್ತೈತೆ ನನಗೆ. ಅಲ್ಲ ನೋಡಮ್ಮ ಹೆಂಗೆ, ಅಯ್ಯೋ ದೇವ್ರೆ ನನಗಂತೂ ನೋಡ್ಬಿಟ್ರೆ ಭಯ ಆದಂಗೆ ಆಗ್ತೈತೆ. ಒಂದು ಕಡೆಗೆ ಬೇಜಾರಾಗ್ತೈತೆ. ಅಯ್ಯೋ ಹೇಳ್ಬಾರ್ದು ಅಷ್ಟು ಇದಾಗ್ತೈತೆ. ನಾನು ಅವಾಗಲೇ ಪಾಪ ಪಚ್ಚಕ್ಕೆ ಬಂದು ಮನೆ ಕೇಳಿದ್ಯಾ ಕಣಪ್ಪ ಅಂದೆ. ಸುಮ್ಮನೆ ಹೋಗ್ತಿಲ್ವ ಆಶಿಕೆ, ನೀನು ಯಾರು, ನೀನು ಯಾವಳು, ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ದ. ನಾನು ಅದಕ್ಕೆ ಅದೇ ಓದಿ ನಿಮ್ಮಂತಕ್ಕೆ ಬರೋಣ ಅಂದ್ಕೊಂಡೆ. ನೀನೇ ಅಷ್ಟೊತ್ತಿಗೆ ಬಂದೆ ಕಣಮ್ಮ. ಎಲ್ಲಾರನ್ನೂ ಬೈತಾನೆ ಇಲ್ಲಿ. ಕೂಕೊಂಡಿದ್ದೆ ಇವಾಗ ಅಲ್ಲಿ ಮನೆ ಕೇಳವನಿ. ಎಲ್ಲ ತನ್ವಿ ಮಾಡಿರೋ ಬದುಕು. ಋತು ಮಗಳು ಇದ್ದಾಳಲ್ಲ ಭಾಗ್ಯಂಟಿ, ಅವಳು ಸಣ್ಣಳಿಂದ ಹಿಂಗಾಗಿರೋದು ಇವನು. ನನ್ನ ಮತ್ತೆ ಕೆಡಕ್ಕೆ ಕಾರಣ ಅವಳೇನಿ. ಮದುವೆ ಆಗ್ತೀನಿ ಅಂತ ಹೇಳಿ ತಲೆ ಕೆಡಿಸಿ ನಾನು ನಿನ್ನ ಮದುವೆ ಆಗ್ತೀನಿ ಶರತ್ ಅಂತ ಹೇಳಿ ನಮ್ಮ ಹುಡುಗನ ಜೊತೆಗೆಲ್ಲ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಸುತ್ತಾಡ್ಕೊಂಡು ಇದ್ದು ಇವತ್ತು ಮೋಸ ಮಾಡಿದ್ಲು. ಅದಕ್ಕೆ ತಲೆ ಕೆಡಿಸ್ಕೊಂಡು ಕುಡಿಯಕ್ಕೆ ನಿಂತ್ಕೊಂಡವನಿ. ನೋಡ್ರಿ ಏನು ಮಾಡ್ತಾರಮ್ಮ, ಇವನು ಬುದ್ಧಿವಂತಿಕೆಯಿಂದ ಇರ್ಬೇಕಪ್ಪ. ಅವ್ರು ಬಿಟ್ಟಾಕಿರಿ ಇವನು ಬಿಟ್ಟಾಕಿ ಸುಮ್ಮನೆ ತೆಪ್ಪನಿದ್ರೆ ಆಯಿತು. ಏನು ಅಂಥದ್ದೇನು ಇವಾಗೇನು ಒತ್ತಾಯ ಮಾಡೋ ಅಂಥದ್ದೇನು ಇರಲ್ಲ. ಸುಮ್ಮನೆ ಚೆನ್ನಾಗಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಸುಮ್ಮನೆ ಚೆನ್ನಾಗಿದ್ದಿದ್ರೆ ನೀನು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗ್ಬೋದಾಗಿತ್ತು. ನನಗೆ ಯಾರು ಹೇಳ್ಬೇಡ್ರಿ, ನನಗೆ ಯಾರು ಹೇಳ್ಬೇಡ. ನನಗೆ ತನ್ವಿ ಬೇಕಷ್ಟೇ. ನನ್ನ ತನ್ವಿ ಅಂದ್ರೆ ನನಗೆ ಆಯ್ತು. ನನ್ನ ಯಾರು ಮದುವೆ ಆಗಲ್ಲ. ತನ್ವಿ ಬೇಕು ಅಂತಿರ್ತಾನೆ ಭಾಗ್ಯಕಾಯ. ಇವನ್ ಬುದ್ಧಿ ಇವನ್ ಕೈಯಾಗಿದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಅಲ್ಲ ಅವಳು ಹಿಂಗೆ ಮಾಡಬಾರ್ದು ಹೇಳು. ಅವಳಂಗೆ ಮಾಡಿರೋದಕ್ಕೆ ಮತ್ತು ಅವ್ರೇನು ಹೆಂಗೆ ಮಾತು ಇರ್ತಾರೆ. ಆದರೆ ಇವ್ರು ತಲೆ ಕೆಡಿಸ್ಕೊಂಡು ಹಾಳಾಗೋದು ನಮ್ಮ ಹುಡುಗರು. ಸ್ವಲ್ಪ ಯೋಚನೆ ಮಾಡ್ಬೇಕು. ಹಿಂಗೆ ಮಾಡಿದ್ರೆ ಅವ್ರ ಜೀವನ ಏನು ಎತ್ತ ಅಂತೇಳಿ ಮುಂದಾಗಲೇ ಎಲ್ಲ ಯೋಚನೆ ಮಾಡಿ ಅವ್ರು ಇದು ಮಾಡಬೇಕು. ಸುಮ್ಮನೆ ನಮ್ಮ ಹುಡುಗಕ್ಕೆ ತಲೆ ಕೆಡಿಸಿ ಹಿಂಗೆ ಮಾಡೋದಲ್ಲ. ಏನು ಮಾಡೋಣಿಗಳಪ್ಪ ಮಾತಾಡಿರೆ ಒಟ್ಟು ನಡೆಯಲ್ಲ. ನೀನು ಕಂಪ್ಲೇಂಟ್ ಮಾಡಿದ್ರು ಅದಕ್ಕೋಸ್ಕರ ಸುಮ್ಕಿದೀವಿ. ಏನು ಮಾಡೋಣ ನೋಡು. ಇವತ್ತು ನಮ್ಮ ಹುಡುಗ ಹಾಳಾದ್ರೂ ಪರವಾಗಿಲ್ಲ, ಚೆನ್ನಾಗಿರ್ಬೇಕು. ನಮ್ಮ ಹುಡುಗ ನಾಳೆ ಮಾಡಿದ್ರು ಎಂಥ ಒಳ್ಳೆ ಹುಡುಗ. ನಮ್ಮ ಹುಡುಗ ಬಂಗಾರದಂಥ ಹುಡುಗ ನಾಳೆ ಮಾಡಿರಲ್ಲಪ್ಪ. ಕರ್ಕೊಂಡು ಹೋಗ್ರಿ ಇನ್ನೇನು ಮಾಡೋಕ್ಕಾಗುತ್ತೆ. ಎದ್ದೇಳಿಸ್ಕೊಂಡು ಹೇಳಪ್ಪ ಪಾಪ ಹೋಗೋಣ. ಶರತ್ತು ಪಪ್ಪಡ ಎದ್ದಾಳು, ಮನೆ ತಕ್ಕ ಹೋಗೋಣ. ಎದ್ದಾಳಪ್ಪ. ನಮ್ಮ ಮನೆಗೆ ಬಂದ್ಬಿಟ್ರೆ ಇವಾಗ ನಾನು ಉಳಿಸ್ಕೋಬೇಕು. ಹೋಗತ್ತ ಎದ್ದಾಳು. ನಮ್ಗೆ ಬರಲ್ಲ. ನನಗೆ ಯಾವ ಮನೆ ಬೇಡ, ಮನೆ ಬೇಡ, ನನಗೆ ಸಾಕು. ನಾನೆಲ್ಲ ಹೇಳ್ತೀನಿ. ನಾನು ಇಲ್ಲೇ ನನ್ನ ಯಾರು ಕರಿಬೇಡ್ರಿ. ಎದ್ದೋಳಣ ಬಾರ ಮನೆ ತಕ್ಕ ಹೋಗೋಣ. ಇಲ್ಲೆಲ್ಲ ಕೂಕೊಂಡ್ರೆ ಎಲ್ಲ ನೋಡಿ ನಗ್ತಾರೆ ಕಣೋ. ನಿಂಗೆ ಚರಂಡಿ ಅಂತ ಕೂಕೊಂಡಿರೋ ಚರಂಡಕ್ಕೆ ಮನೆ ಕೇಂದ್ರದ್ ನೋಡಿ ಎಲ್ಲ ನಗ ಆಡ್ತಾರೆ ಹುಡುಗರೆಲ್ಲನ. ಸಣ್ಣ ಹುಡುಗರು ಇಲ್ಲಿ ಕೊಚ್ಚಕ್ಕೆ ಕಲ್ಲೇಸಿಯವು. ಮಕ್ಕೆಲ್ಲ ಸಿಡ್ದೈತೆ ಕಣ, ಭಯಕ್ಕೆಲ್ಲ ಸಿಡ್ದೈತೆ. ಹೋಗತ್ತ ಸುಮ್ಮ ಮಾತಾಡೋನು. ಗಮ್ಮಂತೈತೆ ಅಂತ ಹುಡುಗರೆಲ್ಲ ನೊಗ ಬಿಡ ತಿಂತಕ್ಕನ. ಅಯ್ಯೋ ಬೇಡ ಪಾಪ ನೋಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ನಿಮ್ಮ ಅಂತಕ್ಕೆ ಬರೋಣ ಹೇಳೋಣ ಅನ್ಕಂಡೆ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗ ತನ್ವಿ ಬಗ್ಗೆ ತಲೆ ಕೆಡಿಸ್ಕೊಂಡು ಹೆಂಗೆ ಕುಡ್ದು ಎಲ್ಲಿ ಮಲ್ಕೊಂಡವನೆ ಅಂತ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ನನ್ನ ಮಗ ಎಂಥ ಚೆನ್ನಾಗಿದ್ದವನು, ಹೆಂಗಿದ್ದವನು. ಆದರೆ ಇವಾಗ ಆ ಪ್ರೀತಿ ಮುಂದೆ ಎಷ್ಟು ಸದರ ಆಗ್ಬಿಟ್ಟರು ನನ್ನ ಮಗ ಅಂತ ಅನ್ನಿಸ್ತೈತೆ ನನಗೆ. ಅವರಿಬ್ಬರು ಮಕ್ಕಳು ನನ್ನ ಕಣ್ಣೆದ್ರಿಗೆ ಹಿಂಗೆ ಹಾಳಾಗಿದ್ರೆ ನಾನು ನೋಡಿ ಸಂತೋಷ ಪಡ್ತಿದ್ದೆ. ಆದರೆ ನನ್ನ ಮಗ ಹಾಳಾಗಿರೋದು ನೋಡಿ ನನ್ನ ಕೈಲೇ ಸಹಿಸ್ಕೊಂಬಕ್ಕಾಗ್ತಿಲ್ಲ. ಅವ್ರ ಮಕ್ಕಳು ಹಿಂಗೆ ಹಾಳಾದ್ರೆ ನಾನು ನೋಡ್ಬೋದಲ್ಲ ಅಂತ ಅನ್ನಿಸ್ತೈತೆ. ನಿಜವಾಗ್ಲೂ ನನಗೆ ಅಷ್ಟು ಸಿಟ್ಟು ಬರ್ತೈತೆ. ಅವಳು ತನ್ವಿ ಮೋಸ ಮಾಡೋದಲ್ಲ, ಅವಳು ಅವಳಿಗೆ ಇವಾಗ ಇವರಿಬ್ರು ಹಾಳಾದ್ರೆ ಅವಳಿಗೂ ಸರಿಯಾಗಿ ಆಗುತ್ತೆ. ಅದಕ್ಕೇನೆ ನಾನಂತೂ ಎಷ್ಟು ದೇವ್ರ ಹತ್ರ ಅಂದ್ಕೊಂಡಿದ್ದೀನೋ ಅವರಿಬ್ಬರು ಹಾಳಾದ್ರೆ ಸಾಕಪ್ಪ ನನ್ನ ಮಗನ ಹಂಗೇನೆ ಅಂತ. ನೋಡ್ತಾ ಇರಿ, ನೆನೆನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿದ್ರೆ, ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.